ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಮಗಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಿತ್ತಂತೆ ಸ್ಕೂಲಿಗೆ. ಅದಕ್ಕೆ ನಾನು ಇಲ್ಲಿ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಹನುಮಾನ್ ನಗರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಮುಂದಕ್ಕೆ ಹೇಳ್ತೀನಿ ನಿಮಗೆ. ನೋಡಿ, ಇದು ಈವ್ನಿಂಗ್ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಕೂಲಾಗಿತ್ತು ಕ್ಲೈಮೇಟು. ನಾನು ಈ ಥರ ಈವ್ನಿಂಗ್ ಎಲ್ಲಾದರೂ ಹೋಗೋದು ಬಂದರೆ ನಾನು ಬೈಕಲ್ಲೇ ಹೋಗ್ತಿರ್ತೀನಿ. ಹಾಗಾಗಿ ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನ ನಾವು ಬೈಕಲ್ಲೇ ಹೋಗ್ತಾ ಇದ್ವಿ. ನೋಡಿ, ಈವ್ನಿಂಗ್ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ನನ್ನ ಮಗಳಿಗೆ ನಾನು ಕೋಚಿಂಗ್ ಕ್ಲಾಸ್ ಹಾಕಬೇಕಿರೋದ್ರಿಂದ ಅದು ಇದು ನನಗೆ ಜೆರಾಕ್ಸು, ಆಮೇಲೆ ಪಾಸ್ಪೋರ್ಟ್ ಸೈಜು ಫೋಟೋಸು ಎಲ್ಲ ನಾನು ಅದ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಮಗಳು ಹೇಳಿದ್ದು, ಅಮ್ಮ ನಾನು ಇವಾಗ 2 ಮಂತ್ಸ್ ಇರಲ್ಲ, ಎಲ್ಲಾದರೂ ಕೆಫೆಗೆ ಹೋಗೋಣ, ಏನಾದರೂ ತಿನ್ನೋಣ ಅಂತ ಹೇಳಿ. ಸೊ ನಾನು ಇಲ್ಲಿ ತುಂಬ ಬೆಳಗಾಮಲ್ಲಿ ಎಲ್ಲ ತುಂಬಾ ನಾನು ಟೇಸ್ಟ್ ಮಾಡಿದ್ದೀನಿ. ಬಟ್ ನಾನು ಇದು ಹನುಮಾನ್ ನಗರಲ್ಲಿರೋ ಇವಾಗ ಬರ್ತಾ ಇದೆ ನೋಡಿ, ಅದು ರೆಡ್ ಚಿಲ್ಲಿ ಅಂತ. ಇದರಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಪ್ರೈಸು ಕೂಡ ಅಷ್ಟೇ ತುಂಬ ಅಫೋರ್ಡೆಬಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ಅದಕ್ಕೆ ನಾನು ಇದು ನೋಡಿ ಇಲ್ಲಿ ಬಂತು ರೆಡ್ ಚಿಲ್ಲೀಸ್ ಅಂತ. ನಾನು ಯಾವಾಗಲೂ ಇಲ್ಲೇ ಹೋಗೋದು. ಏನಾದರೂ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಪನ್ನೀರ್ ಮಂಚೂರಿ ಬೇಕಂದರೆ ನಾನು ಇಲ್ಲೇ ಹೋಗ್ತೀನಿ. ಈ ಥರ ಹೊರಗಡೆ ಎಲ್ಲ ಚೇರ್ ಹಾಕಿರ್ತಾರೆ. ತುಂಬ ಸ್ಪೇಸಿಯಸ್ ಕೂಡ ಇದೆ. ಹೊರಗಡೆ ಎಲ್ಲ ಕಾರ್ ಪಾರ್ಕಿಂಗು, ಬೈಕೆಲ್ಲ ಬಿಡ್ಬೋದು ನಾವು. ಇದ್ರ ಪಕ್ಕದಲ್ಲೇ ಐಸು, ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ. ಇದೆ ನೋಡಿ ರೆಡ್ ಚಿಲ್ಲಿ. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಅದೇ ಹೇಳಿದ್ನಲ್ಲ, ಮಂಚೂರಿಯನ್ ಯಾವ್ದು ಬೇಕಾದರೂ ಸಿಗುತ್ತೆ. ನಾನು ಎಲ್ಲಿ ಕೂತ್ಕೋಬೇಕು ಅಂತ ಹುಡುಕ್ತಾ ಇದ್ದೆ. ಅಮ್ಮ ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕೂಡೋಣ ಅಂತ ಹೇಳಿದ್ಲು ನನ್ನ ಮಗಳು. ಅದೇ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕೂಡೋಣ ಅಂತ ಹೇಳಿ. ಆಮೇಲೆ ನೋಡಿ, ಇಲ್ಲಿ ಪ್ರೈಜಸ್ಸು ಅಷ್ಟೇ ತುಂಬ ಅಫೋರ್ಡೆಬಲ್ಲು. 90, 100, 120. ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಯಾವಾಗಲೂ ತುಂಬ ಬೆಕ್ಕು ಬರ್ತಾ ಇರುತ್ತೆ. ಅದೇನು ಮಾಡಲ್ಲ ಪಾಪ, ನಮ್ಮ ಹತ್ರ ಬಂದು ಕಾಲೆಲ್ಲ ಹಾಗೆ ಟಚ್ ಮಾಡಿ ಹೋಗ್ತಾ ಇರುತ್ತೆ. ನಾವು ಫಸ್ಟಿಗೆ ಮೋಮೋಸ್ ಸೀಜ್ವಾನ್ ಏನೋ ಹೇಳಿದ್ಲು ನನ್ನ ಮಗಳು. ನಾವು ಅದನ್ನು ಮೋಮೋಸ್ ಎಲ್ಲ ತಿಂತಾಯಿದ್ವಿ. ಅವಳು ನಾನು ವಿಡಿಯೋ ಮಾಡಬೇಡ, ಲಾಗಿಗೆ ಹಾಕಬೇಡ ಅಂತೆಲ್ಲ ಹೇಳ್ತಾ ಇದ್ಲು. ಅದಾದಮೇಲೆ ನಾವು ಮಶ್ರೂಮ್ ಮಂಚೂರಿ ಚಿಲ್ಲಿ ಏನೋ ಆರ್ಡ್ರ್ ಮಾಡಿದ್ವಿ. ಇದೂ ತುಂಬ ಟೇಸ್ಟಿಯಾಗಿತ್ತು. ಅದು ತುಂಬ ಬಿಸಿಯಾಗಿತ್ತು. ಸೊ ನನಗೆ ಅದು ತಿನ್ನೋಕೆ ಬರ್ತಿರ್ಲಿಲ್ಲ. ಈ ಕಡೆ ಪಕ್ಕದಲ್ಲಿ ನಮ್ಮ ಮನೆಯವರು ಕೂತಿದ್ರು. ಅವರು ಆಫೀಸ್ದು ಅದು ಇದು ಮೆಸೇಜ್ ಬರ್ತಾನೆ ಇತ್ತು. ಸೊ ಅವ್ರು ಅದನ್ನು ಓದ್ತಾನೆ ಇದ್ದರು. ನಾನು ಮಾತ್ರ ನಂದು ಮಂಚೂರಿಯನ್ ಎಲ್ಲ ಎಂಜಾಯ್ ಮಾಡ್ತಾನೇ ಇದ್ದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ, ಏನೇನು ತಿಂದೆ ಅಂತ ಮತ್ತೆ ನಾನು ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.